ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕೆಲವೇ ಕ್ಷಣಗಳಲ್ಲಿ ಪ್ರಧಾನಿ ಮೋದಿ ಹಾಗೆ ಟ್ರಂಪ್ ಮುಖಾಮುಖಿಯಾಗಲಿದ್ದಾರೆ. 16 ತಿಂಗಳ ಬಳಿಕ ಅಮೆರಿಕ ಹಾಗೂ ಭಾರತದ ಪ್ರಧಾನಿಯವರು ಭೇಟಿ ಆಗ್ತಾರೆ. ಆಲ್ರೆಡಿ ಕೈ ಕುಲುಕಿದ್ದಾರೆ ಅವರು. ಮಾತುಕತೆ ಮಾಡೋದರಲ್ಲಿ ಕೆಲವೇ ಕ್ಷಣಗಳಲ್ಲಿ ಮಾತ್ರ ಬಾಕಿ ಇದೆ. ಬಹಳ ಕುತೂಹಲ ಇದೆ, ಏನು ಮಾತಾಡ್ತಾರೆ ಪ್ರಧಾನಿ ಮೋದಿ ಟ್ರಂಪ್ ಜೊತೆಗೆ ಅಂತ. 16 ತಿಂಗಳಾಗಿತ್ತು ಮುಖಾಮುಖಿಯಾಗಿ. ಈಗ ಫ್ರಾನ್ಸ್ನಲ್ಲಿ G7 ಶೃಂಗಸಭೆ ನಡೀತಾ ಇದೆ ಅಲ್ವಾ, ಅಲ್ಲಿ ನಾಯಕರು ಬಂದಿದ್ದಾರೆ, ಬೇರೆ ಬೇರೆ ದೇಶಗಳ ನಾಯಕರು ಕೂಡ. ನಿನ್ನೆ ಭಾರತೀಯ ನಾವಿಕರ ಸಾವಿಗೆ ಖಂಡನೆ ವ್ಯಕ್ತಪಡಿಸಿದರು ಪ್ರಧಾನಿ ಮೋದಿ. ಅಮೆರಿಕ ಅಧ್ಯಕ್ಷ ಟ್ರಂಪ್ ಸಮ್ಮುಖದಲ್ಲೇ ಆಕ್ಷೇಪ ಹೊರಹಾಕಿದ್ರು. ನಿನ್ನೆ ಸಂಜೆ G7 ಶೃಂಗಸಭೆಯಲ್ಲಿ ಟ್ರಂಪ್ ಮೋದಿ ಭೇಟಿಯಾಗಿದ್ರು. ಈ ವೇಳೆ ಕದನ ವಿರಾಮವನ್ನು ಪ್ರಸ್ತಾಪ ಮಾಡಿದರು. ಈ ಇರಾನ್ ಮತ್ತು ಅಮೆರಿಕ ಕದನ, ಸಮುದ್ರ ಮಾರ್ಗ ಸುರಕ್ಷತೆಗೆ ಪ್ರಧಾನಿ ನರೇಂದ್ರ ಮೋದಿ ಆಗ್ರಹಿಸಿದರು. ಓಮನ್ನಲ್ಲಿ ಅಮೆರಿಕ ದಾಳಿಗೆ 3 ಭಾರತೀಯರು ಸಾವನ್ನಪ್ಪಿದ್ರಲ್ವಾ, ಅಲ್ಲೇನೇ ಆಕ್ಷೇಪ ಹೊರಹಾಕಿದ್ರು. ಸಮುದ್ರ ಮಾರ್ಗಗಳು ಸುರಕ್ಷಿತವಾಗಿರಬೇಕು, ನಾವಿಕರು ಭಯದಲ್ಲೇ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ, ಇದನ್ನು ಎಲ್ಲ ದೇಶಗಳು ನೋಡ್ಕೊಳ್ಬೇಕು. G7 ಶೃಂಗಸಭೆಯಲ್ಲಿ ಟ್ರಂಪ್ ಎದುರೇ ಪ್ರಧಾನಿ ಮೋದಿಯವರು ಕಿಡಿಕಾರಿದ್ರು. ಬಟ್ ಈಗ ಮತ್ತೆ ಮಾತುಕತೆ ಶುರುವಾಗುತ್ತೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮಾತನಾಡ್ತಾರೆ. ಉಭಯ ದೇಶಗಳ ನಡುವಿನ ವ್ಯಾಪಾರ ಒಪ್ಪಂದದ ಕುರಿತು ಕೂಡ ಪ್ರಮುಖವಾಗಿ ಚರ್ಚೆ ಆಗುತ್ತೆ. ನೋಡಿ, ಈ ಹಿಂದೆ ಫೆಬ್ರವರಿ 2ಕ್ಕೆ ಟ್ರಂಪು ಭಾರತದ ಮೇಲಿನ ಸುಂಕನ್ನು %25ರಿಂದ 18ಕ್ಕೆ ಇಳಿಸಿದ್ರು. ಅಂದರೆ ಇಳಿಸ್ತೀನಿ ಅಂತ ಹೇಳಿದರು. ನೋಡಿ, ಈಗ $500 ಬಿಲಿಯನ್ ಮೌಲ್ಯದ ಇಂಧನ ಆಗಿರ್ಬೋದು, ಅಮೆರಿಕದಿಂದ ಆಧುನಿಕ ತಂತ್ರಜ್ಞಾನ, ಕೃಷಿ ಉತ್ಪನ್ನಗಳು ಮತ್ತು ಕಲ್ಲಿದ್ದಲನ್ನು ಖರೀದಿ ಮಾಡಲಿದೆ ಅಂತ ಟ್ರಂಪ್ ಕೂಡ ಘೋಷಣೆ ಮಾಡಿದರು ಈ ಹಿಂದೆ. ಇವತ್ತಿನ ಸಭೆಯಲ್ಲಿ ಈ ವ್ಯಾಪಾರ ಒಪ್ಪಂದಗಳಿಗೆ ಅಂತಿಮ ರೂಪ ನೀಡುವಂಥ ನಿಟ್ಟಿನಲ್ಲಿ ಉನ್ನತ ಮಟ್ಟದ ತಾಂತ್ರಿಕ ಚರ್ಚೆಗಳು ಕೂಡ ನಡೆಯುತ್ತೆ. ಡೊನಾಲ್ಡ್ ಟ್ರಂಪ್ ಈ ಹಿಂದೆನೂ ಕೂಡ ಹಲವು ಒಪ್ಪಂದಗಳಿಗೆ ಸಹಿ ಹಾಕಿದರು. ಬಟ್ ಎಲ್ಲೋ ಒಂದು ಕಡೆ ನಮ್ಮ ನಾವಿಕರೇನು ಒಮನ್ನಲ್ಲಿ ಅಮೆರಿಕದ ದಾಳಿಗೆ ತುತ್ತಾದ್ರಲ್ವಾ, ಭಾರತೀಯರಲ್ಲೂ ಕೂಡ ಆಕ್ರೋಶಗಳು ವ್ಯಕ್ತವಾದವು. ಏನಪ್ಪ ಪ್ರಧಾನಿ ನರೇಂದ್ರ ಮೋದಿಯವರು ಮೌನ ಮುರಿತಾ ಇಲ್ಲ, ಟ್ರಂಪ್ಗೆ ಖಡಕ್ ಆದಂಥ ಎಚ್ಚರಿಕೆ ಕೊಡ್ತಾ ಇಲ್ಲ, ಅಲ್ಲಿ ಹೊರ್ಮೂಜಲ್ಲೂ ಕೂಡ ನಮ್ಮ ಹಡಗುಗಳನ್ನು ತಡೆ ಹಿಡಿದಾಗ ಮಾತಾಡಲಿಲ್ಲ, ಈಗಲಾದರೂ ಕೂಡ ಮಾತಾಡ್ತಾರ ಅಂತ ಅಂದ್ಕೊಂಡಿದ್ರು. ಈಗ ಅಲ್ಲಿ G7 ಶೃಂಗಸಭೆಯಲ್ಲಿಯೇ ಭಾರತೀಯರ ಸಾವನ್ನು ಖಂಡಿಸಿದ್ದಾರೆ. ಏನು ಯಾವ್ಯಾವ ವಿಚಾರಗಳು ಚರ್ಚೆ ಆಗುತ್ತೆ? ಈಗ ವ್ಯಾಪಾರ, ಯುದ್ಧ, ನಾವಿಕರ ಸಾವು ಕುರಿತು ನೇರವಾಗಿ ಪ್ರಧಾನಿ ಮೋದಿಯವರು ಪ್ರಸ್ತಾಪ ಮಾಡ್ತಾರೆ.